ಒಳಗೆ ಇರ್ಲಿಕ್ಕಂದ್ರ ಈ ತಡವಲ್ಗ ಗ್ರಾಮದಾಗ ಇಲ್ಲೇ ನಾನು ರುಂಡ ಕಡ್ದ ಕಟ್ಟು ಇಲ್ಲಿ ಮಾಡಿದ್ನಿ ನಂಗ ಗುಳುಗುಳು ಹೊಲಸು ಮಾತಾಡಂಗಿಲ್ಲ ಸ್ಟೇಜ್ ಮ್ಯಾಗ ಬಂದಿ ತಲೆಯಾಗ ಕೂತಾನತ್ತ ಹೌದ್ರಲ್ಲ ಅಲ್ಲೋ ನಿಮ್ಮ ಅಪ್ಪ ಪರಮಾತ್ಮನ ತಲೆಯಾಗ ಗಂಗಾದೇವಿ ಕಾಲಿಟ್ಟು ತುಳಿದಾಳ ಹಂಗ ನಿನ್ನೂ ಇಲ್ಲಿ ಪಾತಾಳಕ್ ಹೋಗಂಗ ತುಳಿ ಅಂಜನ ವಿಷಯ ಹಚ್ಚಿ ತಗೊಂಡು ಬಾ ನಿನ್ನ ಕೆಪಾಸಿಟಿ ಇತ್ತಂದ್ರ ಹೌದು ಪದಕ್ ಪದ ಉತ್ತರ ಆಗೋದಿಲ್ಲ ವಾದಿನ ಹಾದಿ ನಿನಗನಿಗೋದಿಲ್ಲ ವಾದಿನ ಹಾದಿ ನಿನಗನಿಗೋದಿಲ್ಲ ಏ ಹದಗೆಟ್ಟಿತ ಮಾತಾಡವಲ್ಲೋ ನೀ ಜಗದನಿಗೋದಿಲ್ಲ ಬಾಳಿಗೆ ರಂಗ ಜಗದನಿಗೋದಿಲ್ಲ ಮೂರು ಮಂದಿ ಜಗದನಿಗೋದಿಲ್ಲ ಏ ಹದಗೆಟ್ಟಿತ ಮಾತಾಡವಲ್ಲೋ ನೀ ಜಗದನಿಗೋದಿಲ್ಲ ಗಂಡ ಹಾಡಂಗ ಜಗದನಿಗೋದಿಲ್ಲ ಬಾಳಿಗೆರೆಯವನಾನೆ ಅತಿಥಿ ತೂಲ ಸುಳ್ಳಗೊಳ್ಳ ಆಡಿಸ್ಬ್ಯಾಡೋ ಕಾಲ ಸುಳ್ಳಗೊಳ್ಳ ಆಡಿಸ್ಬ್ಯಾಡೋ ಕಾಲ ಏ ಬಾಳಿಗೇರಿ ಹೆಸರ ನಿಮ್ಮಪ್ಪ ಗಳಿಸಿದ ಹಚ್ಚಿಟ್ರು ಹಳಗಾಲ ಇವತ್ತು ಹಚ್ಚಿಟ್ರು ಹಳಗಾಲ ಮೂರು ಮಂದಿ ಹಚ್ಚಿಟ್ರು ಹಳಗಾಲ ಏ ಬಾಳಿಗೇರಿ ಹೆಸರ ನಿಮ್ಮಪ್ಪ ಗಳಿಸಿದ ನೀ ಹಚ್ಚಿಟ್ಟು ಹಳಗಾಲ ಕಡವಾಳ ಊರಾಗ ಹಚ್ಚಿಟ್ರು ಹಳಗಾಲ ಜೋಡ ಗುಡಿಯಾಗ ಹಚ್ಚಿಟ್ರು ಹಳಗಾಲ ನನ್ನಂತವ ಶಾನ್ಯ ಅತಿಥಿ ಇಲ್ಲ ನಿನ್ನಂತವ್ರು ಒಟ್ಟಾರೋ ಜಗವೆಲ್ಲ ನಿನ್ನಂತವ್ರು ಒಟ್ಟಾರೋ ಜಗವೆಲ್ಲ ಏ ಸಾಕ್ಷಾತ್ ವ್ಯಾಸನಂಗ ನಿತ್ತ ಮಾತಾಡತಿರೋ ಕುಡದ ಕತ್ತಿ ಹಾಲ ಮೂರು ಮಂದಿ ಕುಡದ ನಾಯಿ ಹಾಲ ಮೂರು ಮಂದಿ ಕುಡದ ಹಂದಿ ಹಾಲ ಏ ಸಾಕ್ಷಾತ್ ವ್ಯಾಸನಂಗ ನಿತ್ತ ಮಾತಾಡತಿರೋ ಕುಡದ ಕತ್ತಿ ಹಾಲ ಪದಕ್ ಪದ ಉತ್ತರ ಆದ ಮ್ಯಾಲ ಹಾಡೋ ಮುಂದ
ಒಂದ ಹಾಡವ್ರು ಅಂದ್ರೆ ಒಂದ್ ಕಿರಾಣಿ ಅಂಗಡಿ ಇದ್ದಂಗ ನೀವ್ ಯಾವ್ದು ಹಾಡತ್ತೀರಿ ಅದನ್ನ ಹಾಡ್ತೀವ ಅದೆಲ್ಲ ಮೊದಲ ಸುರುವಿಗೆ ಸಾಧುವಾಗ್ಲಕ್ಕ ಬರಂಗಿಲ್ಲ ಹೌದಲ್ಲ ಮೊದಲು ಒಂದ್ ಜರ ಸಂಸಾರ ಮಾಡ್ಬೇಕಾಕೈತಿ ಮೊದಲು ಒಂದ್ ಜರ ಸಂಸಾರ ಮಾಡಿ ಹಿಂದಿಂದ ಸಾಧುರೇ ಆಗ್ಲಿ ಯೋಗಿರೇ ಆಗ್ಲಿ ತ್ಯಾಗಿರೇ ಆಗ್ಲಿ ಜಂಗಾಮಣರೇ ಆಗ್ಲಿ ಇಲ್ಲ ಮಕ್ಕಳ ಮರಿ ಅವಗಾಡಗನ ಬಾಳಿಗಿರ ಅವನಿಗೆ ದೋತ್ರ ಕಳೆದ ಬಗಲ ಹಿಡ್ಕೊಂಡು ಓಡೇರೆ ಹೋಗ್ಲಿ ಒಟ್ಟು ಏನಾರ ಅದಕ್ಕ ಮೊದಲು ಸ್ವಲ್ಪ ಅಣ್ಣ ಕುದ್ದೋತೇಳಿ ನೀಲ್ಲ ಒಂದಾಗಲಿ ಹಿಚಿಗೆ ನೋಡ್ಬೇಕಾಗೈತಿ ಕಾಕ ಅವ್ ಹುಡುಗ ಏನತ್ತಾನ ತಾಳ್ನಿ ಮಾಸ್ತರ ಏನ್ ಹೇಳ್ತಾನ್ರಿ ಏ ಬಬಲಾದಿ ಅವ್ರು ಹೆಂಗ್ ಹೇಳ್ಯಾರ ಯಾಕಂದ್ರ ಚೇಡಿಕ್ವಾರ ಗಂಡ ಗಾರುಡಿಗಿತ್ಯಾರ ಗಂಡ ಸುಳ್ಳು ಹೇಳವ್ರ ಗಂಡ ಅಲ್ಲದ ಅಜ್ಞಾನ ಅಲ್ಲೋ ತಮ್ಮ ಬಬಲಾದಿ ಚರಿತ್ರೆ ನಿನಗೆ ಗೊತ್ತಿತ್ತು ಮಾತಾಡ ಯಾವ ಜಮಖಂಡಿ ತಾಲೂಕು ಬಾಗಲಕೋಟೆ ಜಿಲ್ಲಾದಾಗ ಏನಾಗೈತ್ರಿ ಅಲ್ಲಿ ಇರತಕ್ಕಂತ ಬಬಲಾದಿ ಗ್ರಾಮದ ಒಳಗ ಮೊದಲ ಶಾಸ್ತ್ರಗೊಲ್ಲರು ಅನ್ನುವಂತವ್ರು ಇದ್ರಲ್ಲ ಇವನಂತವ್ರು ಅವರು ಗುರುತಿಲ್ಲ ತಮ್ಮ ನೀವು ಮಠಕ್ ಹೋಗ್ರಿ ದೇವ್ರಿಗೆ ದುಡಿರಿ ಅನ್ನ ಅಲ್ಯಾಕ್ ದುಡಿದು ಇಲ್ಲೇ ಪಗಾರ ಬರ್ತೈತಿ ನಾ ಇಲ್ಲೇ ಹತ್ತಿದತ್ತ ನೀ ಹೇಳೋದು ಸುಳ್ಳೈತಿ ಮಗನ ಸ್ವಾಮಿ ನೀ ಸುಳ್ಳ ಹೇಳ್ತಿ ಯಾರಿಗೆ ತಮ್ಮ ಚಿಕ್ಕಯ್ಯ ಬಬಲಾದಿ ಸದಾಶಿವಪ್ಪನ ಮುತ್ಯ ಹೌದ್ರಲ್ಲ ನಾಗಯ್ಯ ಸ್ವಾಮಿಗಳಿಗೆ ಹೇಳ್ತಿದ್ದತ್ತವ ಏನಂತ ಹೇಳ್ತಾರೆ ಅವಾಗ ನಾಗಯ್ಯ ಸ್ವಾಮಿಗಳ ತಲೆ ಹೋಗಿ ಮುಂದೆ ಅವಾಗ ಬಬಲಾದಿ ಸದಾಶಿವಪ್ಪ ಬಂದು ಅವಾಗ ಧಾರವಾಡದಾಗ ಚಿಕ್ಕಯ್ಯಪ್ಪ ಸಣ್ಣ ಬಾಲಕ ಇದ್ದ ಈ ಸಣ್ಣ ಬಾಲಕನ ಸದಾಶಿವಪ್ಪ ಕರೆದು ಎಲ್ಲಿ ಕಳಿಸಿದ್ರಪ್ಪ ಸೀತಿ ಮನೆಗೆ ಕಳಿಸಿದ ಸೀತಿ ಮನೆಗೆ ಆಯಿದಾಳು ಆಯಿನ ಕರ್ಕೊಂಡು ಬಾ ಗೊಲ್ರ ಹಾವಳಿ ಬಾಳ ಹೆಚ್ಚಾಗಿ ಇವ್ರನ್ನ ಇಲ್ಲಿ ಜಾಗ ಬಿಡಿಸುನು ನಾವು ಇಲ್ಲೇ ಮಠ ಚರಿತ್ರೆ ಓದಿ ನೋಡಕೋ ಅಕಸ್ಮಾತ್ ಅದ್ರ ಒಳಗೆ ಇರ್ಲಿಕ್ಕಂದ್ರ ಈ ತಡವಲ್ಗ ಗ್ರಾಮದಾಗ ಇಲ್ಲೇ ನಾನು ರುಂಡಾ ಕಡದ ಕಟ್ಟು ಇಲ್ಲಿ ಮಠದ ಮುಂದೆ ಮಾತಾಡಿದ್ರೆ ಇಂಥವ್ ಮಾತಾಡ್ಬೇಕು ನಂಗ ಗುಳುಗುಳು ಹೊಲಸು ಮಾತಾಡಂಗಿಲ್ಲ ಸ್ಟೇಜಿನ ಮ್ಯಾಗ ಬಂದಿವ್ ತಲೆಯಾಗ ಗುದ್ದಾನತ್ತ ಹೌದ್ರಲ್ಲ ಅಲ್ಲೋ ನಿಮ್ಮ ಅಪ್ಪ ಪರಮಾತ್ಮನ ತಲೆಯಾಗ ಗಂಗಾದೇವಿ ಕಾಲಿಟ್ಟು ತುಳ್ದಾಳ ಹಂಗ ನಿನ್ನೂ ಇಲ್ಲಿ ಪಾತಾಳಕ್ ಹೋಗಂಗ ತುಳಿ ಅಂದೇನ ಇವ್ರನ್ನ 3 ಮಂದಿ ಹೊತ್ತು ಮುಗಿದ ತುಳಿದು ಹೋಗೋಣ ತಮ್ಮ ವಿಷಯಕ್ಕೆ ಹಚ್ಚಿ ತಗೊಂಡು ಬಾ ನಿನ್ನ ಕೆಪಾಸಿಟಿ ಇತ್ತಂದ್ರ ಹೌದು ಈ ಬಬಲಾದಿ ಒಳಗೆ ಯಾವಾಗ ಆದಿಶಕ್ತಿ ದುರ್ಗಾದೇವಿ ಬಂದಳು ಸ್ವಾಮಿಗಳು ಅಂತಕ ಸ್ವಾಮಿಗಳ ಹಂತಕ್ಕೆ ಬಂದಾಗ ಬರೋ ಮುಂದೆ ಹೇಳ್ತಾಳ ಏನಂತ ಹೇಳ್ತಾಳ್ರಿ ಮಾರಿ ಮಾತ್ರ ಬಂಗಾರದ ರೂಪ ಶರೀರ ಎಲ್ಲ ಸರ್ಪಿನ ರೂಪ ಕಳ್ಳಿ ಸಾಲಿನ್ಯಾಗ ಬಂದ ಕುಂಡ್ರುತ್ತನು ನೀವು ಎಲ್ಲಾರು ಕೂಡಿ ನನ್ನ ಊರ ಒಳಗ ಬರಮಾಡ್ಕೊಂಡ್ರಿ ಅಂದ್ರ ಹೌದು ನಿಮ್ಮ ಊರಿಗೆ ಬರ್ತಿರ್ತಕ್ಕಂತ ಕಷ್ಟ ನಷ್ಟ ದುಃಖ ಎಲ್ಲ ದೂರ ಮಾಡಿ ಸುಖ ಸಮೃದ್ಧಿಯಿಂದ ಬಾಳಿ ಬೆಳಗ್ತನ ತಿಳ್ಕೊಂಡು ಹೇಳಿದಾಗ ಅವಾಗ ಊರ್ ಒಳಗಿರ್ತಕ್ಕಂತ ಸ್ವಾಮಿಗಳಿಗೆ ಹೇಳಿದಾಗ ಚಿಕ್ಕೈ ಮುಂದ್ ಬಂದಾನ ಅವಾಗ ಆದಿಶಕ್ತಿ ಸರ್ಪ ರೂಪ ಧಾರಣ ಮಾಡ್ಕೊಂಡು ಕಳ್ಳಿ ಸಾಲಿನ್ಯಾಗ ಕೂತಳು ಹೌದು ಕಳ್ಳಿ ಸಾಲಿನ್ಯಾಗ ಯಾವಾಗ ಕೂತಳು ಊರಾಗ ಮಠಕ್ಕೆ ಸುದ್ದಿ ಹೋತು 8 ದಿನ ಆತ ಹಾವ ನೋಡ್ತೀವಿ ಕಳ್ಳಿ ಸಾಲಿನ್ಯಾಗ ಐತಿ ಮಾರ್ಯರೇ ಬಂಗಾರದ ಐತಿ ಹೌದು ಮೇಯರೇ ಸಾಕ್ಷಾತ್ ನೋಡಿದ್ರೆ ತೆಕ್ಕಿದಮ್ಮ ಐತಿ ಆದ್ರ ಆ ಸರ್ಪ ನೋಡಿದ್ರೆ ಯಾರಿಗರೆ ಕಚ್ಚಿದ್ರ ಒಬ್ಬರು ಜೀವ ಉಳಿಯಂಗಿಲ್ಲ ಅಂತ ಸರ್ಪ ನಮ್ಮ ಊರಿಗೆ ಬಂದೈತಿ ಅಂದ್ರೆ ಇದು ಏನೋ ಅನಾಹುತ ಐತಿ ಅಂತ ಹೇಳಿದಾಗ ಅವಾಗ ಏನಾತ್ರಿ ಅವಾಗ ಚಿಕ್ಕಯ್ಯಪ್ಪಗ ಅರುವಾಗಿ ಏನತ್ತಾನು ಆಯಿನ ಕರ್ಕೊಂಡು ಬಂದಿನಿ ಆಯ್ ನನಗ್ ಹಿಂಗ್ ಹೇಳಿದಳಪ್ಪ ನಾವ್ ಹೋಗುನು ಆಯಿನ ಕರ್ಕೊಂಡ್ ಬರ್ಲಾಕತ್ತ ಹೇಳಿ ಊರಾಗಿನು ಡೊಳ್ಳ ಸತ್ತಿಗೆ ನಗಾರಿ ಏನು ಅನೇಕ ತರ ತಗೊಂಡ ಎಲ್ಲಾ ವಾದ್ಯಗಳನ್ನು ತಗೊಂಡ ಆಯಿನ ಯಾವಾಗ ಊರಾಗ ಬರಮಾಡ್ಕೊಂಡ್ರು ಹೌದು ಅವಾಗ ಅಲ್ಲಿ ಏನಾತಂದ್ರ ದುಷ್ಟ ಮಂದಿ ಏನಿದ್ರಲ್ಲ ಶಾಸ್ತ್ರಗೊಲ್ರಿ ಅವರಿಗೆ ಎಲ್ಲಾರಿಗೆ ಪಿಲಕ್ಕಿ ಬ್ಯಾನಿ ಬಂದ ಒಬ್ಬೊಬ್ರ ಅಲ್ಲಿದ ಪುಟದ್ ಹೋಗ್ಯಾರ ಈಗ ಯಾರ ಮಠಕ್ಕೆ ನಡ್ಕೋತಾರ ಆಯಿ ಗದ್ದಿಗೆ ಅವರು ಎಡ್ಡ ಮನಿ ಉಳ್ದಾವಲ್ಲಿ ಅವ್ರು ಇನ್ನೂ ಆದ್ರೂ ಅಲ್ಲಿ ಕಂಟ್ರಿ ಮಾರೇ ಜೀವನ ಮಾಡ್ತಾರೆ ಇದು ಬಬಲಾದಿ ಇತಿಹಾಸ ಇವಾಗ ಏನಾಗೈತಿ ಓಂಕಾರ ಗಂಡತ್ ಇವಾಗ ಹೆಂಗೈತಿ ಅಂದ್ರ ಹೆಂಗೈತ್ರಿಪ್ಪ ವೇದ ಮಾತಾ ಗಾಯತ್ರಿ ದೇವಿದಿಂದ 52 ಅಕ್ಷರ ಹುಟ್ಟ್ಯಾವ ಏನ್ರಿ 52 ಅಕ್ಷರ ಹುಟ್ಟ್ಯಾವ ಈ 52 ಅಕ್ಷರದಾಗ ಯಕಾರ ಉಕಾರ ಮಕಾರ ಅಂತಕ್ಕಂತ 3 ಶಬ್ದಗಳ ಹುಟ್ಟ್ಯಾವ ಈ ಯಕಾರ ಉಕಾರ 3 ಶಬ್ದಗಳ ಕೂಡಿ ಓಂಕಾರ ಅಂತಕ್ಕಂಥದ್ದು ಉತ್ಪನ್ನ ಆಗೈತಿ ಈ ಓಂಕಾರದಿಂದ ಮುಂದೆ ಶಂಕರಿದಿಂದ ಶಾಂಭವಿದಿಂದ ಪಾರ್ವತಿ ಪಾರ್ವತಿಯಿಂದ ಲಕ್ಷ್ಮಿದಿಂದ ಸರಸ್ವತಿ ಹಿಂಗ ಮುಂದೆ ಬಂದ ಯಾಕಂದ್ರ ಆಕಾರಕ್ಕೆ ಬಂದ ಬಳಕ ಇಲ್ಲಿ 13 ಮಂದಿ ಹೆಣ್ಣು ಮಕ್ಕಳು ಬರ್ತಾರೆ ಧನು ಕರ್ದ್ರು ಕಾಲ ವಿನತ ಅಂತಕ್ಕಂತ 13 ಮಂದಿ ಹೆಣ್ಣು ಮಕ್ಕಳು ಬಂದ್ರೆ ಈ 13 ಮಂದಿ ಹೆಣ್ಣು ಮಕ್ಕಳದಿಂದ ಏನಾಗೈತ್ರಿಪ್ಪ ದನ ಕರ ಹುಲ್ಲ ಕಲ್ಲ
ಬೆಟ್ಟ ಗುಡ್ಡ ಪಶು ಪಕ್ಷಿ ಕ್ರಿಮಿ ಕೀಟಾದಿಗಳ ಹಿಡ್ಕೊಂಡ ಎಲ್ಲಾ ನಾನಾ ಜಂತುಗಳೆಲ್ಲ ಇಲ್ಲಿಯ ಆಕಾರಕ್ಕೆ ಬಂದ ಬಳಕ ಸೃಷ್ಟಿಯಾಗಿ ಆಕಾರಕ್ಕೆ ಬಂದ ಬಳಕ ಇದೆ. ಓಂಕಾರ ಹಿಂಗ ಹುಟ್ಟೈತಿ. ನಿಮ್ಮ ಅಪ್ಪನಿಂದ ಓಂಕಾರ ಹೆಂಗ ಹುಟ್ಟೈತಿ? ಹುಡುಗ ಓಂಕಾರ ಗಂಡತ್ ಹೆಂಗಂತೀವಿ ಅದು ಏನ ತಿಳಿದಂದ ಹೇಳ್ತಾನ. ಅದರ ಮೇಲೆ ಹೇಳಕತ್ಯ ನೀವ. ನಮಸ್ಕಾರ ಬುದ್ಧಿ ನಮ್ಮ ನಿಮ್ಮಲ್ಲಿ ಬೇಕು. ಸಣ್ಣ ದೊಡ್ಡವರಿಗೆ ಅರಿಯದೆ. ಹೌದು, ಸಣ್ಣವ್ರು ಇರ್ಲಿ ದೊಡ್ಡವ್ರು ಇರ್ಲಿಪ್ಪ, ವಿದ್ಯಾ ವಿನಯ ಸಂಪನ್ನೆ. ಹೌದು, ಶಾಸ್ತ್ರ ಹೇಳ್ತತಿಲ್ರಿ. ವಿದ್ಯಾ ವಿನಯ ಸಂಪನ್ನೆ ಅಂತ ಶಾಸ್ತ್ರ ಹೇಳ್ತತಿ ಅಂದ್ರ ವಿನಯದಿಂದ ಇರ್ಲಾಕ ನಿಮಗೆ ಏನಾಕತಿ? ಅಲ್ಲಿ ಬರಾನ ಕಾಲ್ ಕೆದಿರಿ ಕೆಲಸ ಊರ್ ನೋಡಣ ಕಾಲಾನು ಓಡಿ ಹೋದ್ರ ಹಂಗ ಮಾಡ್ಬೇಡ್ರಿ. ಬಹಳ ಗಡಬಡಿಗೆ ಬಿದ್ದ ನೀವ. ಇನ್ನೇನ್ ಹೇಳ್ತಾನಂದ್ರ ಏನ್ ಹೇಳ್ತಾನಿಪ್ಪ? ಬ್ರಹ್ಮ ಒಮ್ಮೆ ಬೇಡತಮ್ಮ ಸಣ್ಣಂಗಿ ಹೋಗ್ಲೇಟ. ಬ್ರಹ್ಮ ಕ್ಷೀಣಿದ ಇಬ್ರು ದೈತ್ರು ಹುಟ್ಟ್ಯಾರು. ಏನ್ರಿ ಬ್ರಹ್ಮ ಕ್ಷೀಣದಾನ? ಇಬ್ರು ರಾಕ್ಷಸ ಹುಟ್ಟ್ಯಾವು ಹುಟ್ಟ್ಯಾರು. ನೀವ್ ವಿಚಾರ ಮಾಡ್ಬೇಕ. ಬ್ರಹ್ಮ ಕ್ಷೀಣಿದಾಗ ಜಗತ್ತಿನ ಮ್ಯಾಗಿರ್ತಕ್ಕಂತ ಸಾಧು ಸಂತರಿಗೆ, ಹೆಣ್ಣು ಮಕ್ಕಳಿಗೆ, ನಿರ್ಬಲ ಇದ್ದವರಿಗೆ, ಶಕ್ತಿಹೀನರಿಗೆ ಎಲ್ಲರಿಗೆ ಇವ್ರು ಬಡದ ತಿನ್ನವ್ರಾದ್ರಲ್ಲ, ಇಂಥವ್ರನ್ನ ಹುಟ್ಟಿಸುದಲ್ಲ. ಈ ಜಗತ್ತಿನ ಮ್ಯಾಗಿರ್ತಕ್ಕಂತ ಕಷ್ಟ ಜೀವಿಗಳನ್ನ ಯಾರ ಎತ್ಕೋತಾರಲ್ಲ ಅಂತ ಜೀವಿಗಳ ಸೃಷ್ಟಿ ಆಗಿತ್ತಂದ್ರ ಹೇಳ್ಬೇಕ. ಯಾಕಂದ್ರ ಇನ್ಕ ನಾವ್ ಏನ್ ಹೇಳಿದ್ವಪ್ಪ? ಹುಬ್ಬಳ್ಳಿ ಸಿದ್ದಾರೂಢ, ನವಲಗುಂದ ನಾಗಲಿಂಗ, ಕಡಕೋಳ ಮಡಿವಾಳಪ್ಪ, ಶಿಶುನಾಳ ಶರೀಫ್, ಗುರು ಗೋವಿಂದ ಭಟ್, ಇಂತಿಂತ ಮಹಾತ್ಮರೆಲ್ಲ ಜಗತ್ತಿನ ಜೀವರಾಶಿಗಳ ಕಷ್ಟ ದೂರ ಮಾಡ್ಯಾರು. ಅಂತವ್ರದ್ದು ಏನಾರ ಪದ್ಯ ಹಾಡಪ್ಪ ಅಂದ್ರೆ ಅವ್ರು ನಿಮ್ಮವ್ರದಾರತ್ತ. ಅಲ್ಲೋ ಶಿಶುನಾಳ ಶರೀಫ್ನ ಹಡದಕ್ಕಿನ ತಾಯಿ ಗುರು ಗೋವಿಂದ ಭಟ್ನ ಹಡದಕ್ಕಿನ ತಾಯಿನ ತಮ್ಮ ಇವ್ ಮೂರು ಯಾರು ಹೊಟ್ಟಿಲೆ ಹುಟ್ಟ್ಯಾವತ್ ಕೇಳ್ತಾನ. ಇವ್ರು ಅವನ ಹೊಟ್ಟಿಲೆ ಏನ ತಾಯಿಂದಾರದಾರ ಇಲ್ಲಿ, ಕಾಕ ಬಾಬಾಗಳದಾರ. ಹೌದು, ಏನ್ ಇನ್ನ ಮಲಿ ಕುಡ್ದದ ತುಟಿ ಯಾರಿಲ್ಲ. ತಾಯಿನ ಈಗ ಮರ್ಯಾಕತ್ಯಾವ ಇವ. ಮಲಿ ಕುಡ್ದದ ತುಟಿ ಯಾರಿಲ್ಲ, ನೆತ್ತಿಗೆ ಎಣ್ಣೆ ಹಾಕಿದ್ದು ನೆತ್ತಿ ಆರಿಲ್ಲ. ಹೌದಿಲ್ಲ? ಈಗ ಇವ್ರು ನಡೆಸ್ಯಾರ. ಇದು ಬ್ಯಾಡ್ತ. ನೀ ಏನ್ ಮಾಡ್ತಿಲ್ಲ, ಸ್ವಚ್ಛ ಮಾಡ. ಹೌದಿಲ್ಲ? ಏನತ್ತಾನಿಪ್ಪ? ಕೃಷ್ಣ ನಿನ್ನ ನಂಬಿದ ಮಗ ಕಷ್ಟವೆಂದು ಇಲ್ಲ. ಎಲ್ಲಿ ಯಾವ ಕೃಷ್ಣನ? ಯಾಕಂದ್ರ ಸಾಕ್ಷಾತ್